ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲೇ ಬಿರಿಯಾನಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದೆಲ್ಲ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಐಟಮ್ಸ್ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬಿರಿಯಾನಿ ಮಸಾಲ, ಪಲಾವ್ ಮಸಾಲ, ಇದು ಬೀನ್ಸು, ಕ್ಯಾರೆಟು, ಬಟಾಟಿ ಮತ್ತು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ 2 ಸ್ಪೂನ್. ಪಲಾವ್ ಮಾಡಿದರೆ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇವಾಗ ಮಸಾಲ ಐಟಮ್ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು, ಏಲಕ್ಕಿ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತು ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಕೂಡ ಫ್ರೈ ಆಗಬೇಕು ನೀಟಾಗಿ. 1-2 ಮಿನಿಟ್ಸ್ ಕೈ ಆಡಿಸಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಮನೆಯಲ್ಲೇ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಮೀಡಿಯಮ್ ಸೈಜ್ 2 ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆಮೇಲೆ ಹೆಚ್ಚಿರೋಂಥರ ತರಕಾರಿನ ಕ್ಯಾರೆಟು, ಬೀನ್ಸು, ಬಟಾಟಿ ಮತ್ತು ಇನ್ನೂ ಯಾವುದಾದ್ರು ತರಕಾರಿ ಇದ್ದರೂ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ವಟಾಣಿ ಕಾಳು ಹಾಕ್ಕೋತಾ ಇದ್ದೀನಿ. ವಟಾಣಿ ಹಸಿದಿದ್ದರೆ ಹಸಿದು ಹಾಕ್ಕೊಳ್ಳಿ. ನಾನಿಲ್ಲಿ ಹೊರಗಡೆ ತಂದಿರೋ ಒಣ ವಟಾಣಿ ಕಾಳನ್ನ ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅರಿಶಿಣ ಪುಡಿ, ಧನಿಯಾ ಪೌಡ್ರ್, ಬಿರಿಯಾನಿ ಪೌಡ್ರ್, ಸಾಲ್ಟ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಬಿರಿಯಾನಿ ಪೌಡ್ರ್ ಹೊರಗಡೆ ಸಿಗುತ್ತೆ ನೋಡಿ ಅಂಗಡೀಲಿ, ಅದು ಒಂಥರ ಟೇಸ್ಟಿಯಾಗಿ ಬರುತ್ತೆ. ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಸಾಲೆ. ಇವಾಗ ತುಪ್ಪನ ಹಾಕ್ಕೋತಾ ಇದ್ದೀನಿ 2 ಸ್ಪೂನ್. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಪಲಾವ್. ತಿನ್ನಲಿಕ್ಕೆ ಕೂಡ ತುಪ್ಪ ಸ್ಮೆಲ್ಲೇ ಅಷ್ಟು ಭಾರಿ ಇರುತ್ತೆ. ಸೊ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ವಾಶ್ ಮಾಡಿರುವ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿನ 5 ಮಿನಿಟ್ಸ್ ನೀರಲ್ಲಿ ವಾಶ್ ಮಾಡಿಟ್ಟಿದ್ದೆ. ಸೊ ಬೇಯಲಿಕ್ಕೂ ಕೂಡ ಬೇಗ ಆಗಿಬಿಡುತ್ತೆ ರೈಸು, ನೆನೆದಿರುತ್ತಲ್ವ ಅಕ್ಕಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಜೊತೆ. ಚೆನ್ನಾಗಿ ಒಂದು ಈ ಥರ ಮಿಕ್ಸ್ ಕೊಡಿ. ಮಿಕ್ಸ್ ಆದಮೇಲೆ ವಾಟ್ರ್ ಹಾಕ್ಕೊಳ್ಳೋಣ. ನಾನಿಲ್ಲಿ 1/2 ಗ್ಲಾಸ್ ಅಕ್ಕಿ ತೊಗೊಳ್ತಾ ಇದ್ದೆ. ಸೊ 4 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನಾನು. ನಿಮ್ಮ ಮನೇಲಿ ಎಷ್ಟು ಅಕ್ಕಿ ತೊಗೋತಿರೋ ಅದೇ ಯಾವ ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟಲ್ಲಿ ನೀರನ್ನ ಹಾಕ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕ್ಕೋತಾ ಇದ್ದೀನಿ ನಾನು. ಕೊತ್ತಂಬರಿ ಇದ್ದರೆ ಕೂಡ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಕೊತ್ತಂಬರಿ ಖಾಲಿಯಾಗಿದೆ, ಸೊ ನಾನು ಕಸ್ತೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಫೈನಲಿ ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಮತ್ತೆ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗೆಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಥರ ಕುದಿ ಬರಬೇಕು. ಈ ಥರ ಕುದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿದರೆ ಪಲಾವ್ ತುಂಬ ತರಿಯಾಗಿ ನೀಟಾಗಿ ಬೆಂದಿರುತ್ತೆ ಅದು. ಸೊ ಈ ಥರ ಒಂದು ಕುದಿ ಬಂದಮೇಲೆ ನೀವು ಕುಕ್ಕರ್ನ ಕ್ಲೋಸ್ ಮಾಡಿ. 3 ಸೀಟಿ ಆದಮೇಲೆ ಈ ಥರ ಕುಕ್ಕರ್ನ ಓಪನ್ ಮಾಡಿ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಪಲಾವು. ಇವಾಗೆಲ್ಲನೂ ಒಂದು ಮಿಕ್ಸ್ ಮಾಡಿಕೊಂಡು ಈ ಥರ ಪಲಾವ್ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಪಲಾವು. ಎಲ್ಲನೂ ಕೂಡ ಒಂದೇ ಸರಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿದೆ ಬಿರಿಯಾನಿ ಪೌಡ್ರ್ ಮಸಾಲ ಹಾಕ್ಕೊಂಡಿರೋದ್ರಿಂದ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪಲಾವ್ ಇಷ್ಟ, ಅದರಲ್ಲೂ ಬಿರಿಯಾನಿ ಪಲಾವ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ. ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.